ಸಿಂಹರಾಶಿ, ನಿಮ್ಮ ಧೈರ್ಯ ಮತ್ತು ಭಾವನೆಗಳಿಗೆ ಭಂಗ ಬರುವಂತಹ ದಿವಸ. ಎಷ್ಟೋ ಧೈರ್ಯವಾಗಿರ್ತೀರಿ, ಆದರೆ ಯಾವುದೋ ಸಂದರ್ಭ ನಿಮ್ಮ ಧೈರ್ಯಗೆಡಿಸಿಬಿಡುತ್ತೆ. ಅಧೈರ್ಯ ಅಲ್ಲಿ ಕಾಡತ್ತೆ. ಏನೋ ಒಂದು ರೀತಿಯ ಕಳವಳ, ಆತಂಕ, ಭಯ. ನಾನು ಈ ಕೆಲಸವನ್ನು ಮಾಡಿದರೆ ನನಗೇನಾಗ್ಬಿಡುತ್ತೋ, ಯಾರ ಜೊತೆಯಲ್ಲಿ ಮಾತಾಡಿದ್ರೆ ಯಾರು ಏನು ವಿರುದ್ಧವಾಗಿ ಮಾತಾಡ್ತಾರೋ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಹುಟ್ಟೋದಕ್ಕೆ ಪ್ರಾರಂಭವಾಗತ್ತೆ. ಭಾವನೆಗಳಿಗೆ ಭಂಗ ಬರುತ್ತೆ. ಯಾವುದೋ ಭಾವನಾತ್ಮಕವಾಗಿ ನೀವು ಅದನ್ನು, ಒಂದು ವಿಷಯವನ್ನು, ಒಬ್ಬ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದರೆ, ಅಂದುಕೊಂಡಿದ್ದರೆ, ತಿಳ್ಕೊಂಡಿದ್ದರೆ ಅಲ್ಲಿ ನಿಮ್ಮ ಭಾವನೆಗೆ ಭಂಗ ಬರತಕ್ಕಂಥದ್ದು. ಎರಡೂ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಸರಿಯಾದಂತಹ ನಿರ್ಧಾರವನ್ನು, ಸರಿಯಾದಂತಹ ದಿಟ್ಟ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಮಾಟ ಮಂತ್ರ ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡ್ತೀರಿ. ಇದೆಲ್ಲ ನಿಜನಾ, ಇದನ್ನು ಮಾಡೋದ್ರಿಂದ ಏನಾದರೂ ತೊಂದರೆ ಆಗತ್ತಾ ಅಂತ ಎಲ್ಲ ಹೇಳಿ ವಿಚಾರಗಳನ್ನು ತಿಳ್ಕೊಳ್ತೀರಿ. ಹಾಗೆ ಒಂದು ವೇಳೆ ಏನಾದರೂ ಆದರೆ ಪರಿಹಾರ ಏನು ಅನ್ನುವಂತಹ ವಿಚಾರದಲ್ಲೂ ಕೂಡ ಆಳವಾಗಿ ಚರ್ಚೆಯನ್ನು ಮಾಡ್ತಕ್ಕಂತಹ ಸಂದರ್ಭ. ಅಪರಿಚಿತವಾದಂತಹ ಭಯ ಕಾಡುತ್ತೆ. ನಿಮಗೆ ಗೊತ್ತಿಲ್ಲ, ಯಾವುದಕ್ಕೆ ಹೆದರಿಕೆ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಆದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ, ಭಯ ನಿಮಗೆ ತುಂಬ ಕಾಡುವಂಥದ್ದಿದೆ. ಸಾಧನೆ, ಪ್ರಗತಿ, ಇದರ ಬಗ್ಗೆ ಅಹಂಕಾರ ಬೇಡ. ನೀವೇನೋ ಒಂದು ಸಾಧನೆ ಮಾಡಿದ್ದೀರಿ ಅಥವಾ ನಿಮ್ಮ ಜೀವನದಲ್ಲಿ ಒಂದು ಪ್ರಗತಿಯ ಪಥವನ್ನು ನೀವು ಕಂಡುಕೊಂಡಿದ್ದೀರಿ, ಆದರೆ ನನಗಿದೆಲ್ಲ ಇದೆ, ಇಷ್ಟು ಅನುಕೂಲ ಇದೆ, ಹೀಗೆ ವ್ಯವಸ್ಥೆ ಇದೆ ಎನ್ನುವಂತಹ ಅಹಂಭಾವ ಬೇಡ ಅನ್ನುವಂಥದ್ದು ಸಲಹೆ. ವಿನಾಕಾರಣ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡದಾಗಿ ಮಾತಾಡ್ತಕ್ಕಂಥದ್ದು, ಅದು ದ್ವೇಷ, ಅಸೂಯೆ, ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು, ಪರಸ್ಪರ ಹೊಡೆದಾಟ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಹೋಗುವಂಥದ್ದು ಯಾವುದೂ ಕೂಡ ಬೇಡವೇ ಬೇಡ ಅಂತ ಅರ್ಥ. ಹಣ ಮತ್ತು ದ್ರವ್ಯಗಳ ಬಗ್ಗೆ ಎಚ್ಚರಿಕೆ ಇರಲಿ. ಅದು ಕಳೆದು ಹೋಗ್ತಕ್ಕಂತಹ ಸಾಧ್ಯತೆ, ಕಳವಾಗ್ತಕ್ಕಂತಹ ಸಾಧ್ಯತೆಯ ಸೂಚನೆಗಳಿವೆ. ಪ್ರತ್ಯಂಗಿರ ದೇವಿಯ ಉಪಾಸನೆ ಮಾಡಿ ಅನುಕೂಲ ಇರತಕ್ಕಂಥವರು ಪ್ರತ್ಯಂಗಿರ ಹೋಮವನ್ನು ಮಾಡಿಸಿ ಅಥವಾ ಆ ಹೋಮದಲ್ಲಿ ಭಾಗಿಗಳಾಗಿ ಶುಭವಾಗಿ. ಕನ್ಯಾ ರಾಶಿ, ಕೌಶಲ್ಯದ ಕೆಲಸ ನಿಮಗೊಂದಷ್ಟು ಸಹಾಯವನ್ನು ಮಾಡುತ್ತೆ. ನಿಮ್ಮಲ್ಲಿ ಏನಾದರೂ ವಿಶೇಷವಾದಂತಹ ಯಾವುದಾದ್ರೂ ಪ್ರತಿಭೆ ಇದ್ದರೆ ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಸಾಂಸಾರಿಕವಾಗಿ ಮಕ್ಕಳ ವಿಚಾರದಲ್ಲಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಚಿಂತೆಗಳು ಶುರುವಾಗುತ್ತೆ. ಯಾಕೆ ಹಾಗಾಯಿತು, ಮಕ್ಕಳು ಹೀಗಿರಲಿಲ್ವಲ್ಲ, ಅವರ ಕಥೆ ಏನು, ಇವೆಲ್ಲ ಪ್ರಶ್ನೆಗಳು ಬರಬಹುದು. ಕೆಲಸದಲ್ಲಿ ಬಡ್ತಿ ಅಥವಾ ಹಣ ಕೈ ಸೇರುತ್ತೆ ಅನ್ನುವಂತಹ ಸೂಚನೆಗಳು ನಿಮಗೆ ಈ ದಿವಸ ಸಿಕ್ಕುವಂಥದ್ದು. ಮುಂದಿನ ದಿನಮಾನದಲ್ಲಿ ಅದು ಅನುಕೂಲ ಆಗಬಹುದು. ಬದಲಾವಣೆಯ ಪರ್ವ ನಿಮ್ಮ ಯಶಸ್ಸಿನ ಗುಟ್ಟಾಗತ್ತೆ. ಏನಾದರೂ ಒಂದು ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ಅದನ್ನು ಪೂರ್ಣವಾಗಿ ಬದಲಾವಣೆ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ, ಅದು ನಿಮಗೆ ಅನುಕೂಲಕರವಾಗಿ ಇರತಕ್ಕಂಥದ್ದು. ನಿಮ್ಮ ಜವಾಬ್ದಾರಿಯುತವಾದಂತಹ ಕೆಲಸಗಳೇನಿದೆ ಅವೆಲ್ಲವೂ ಕೂಡ ಸಕಾಲದಲ್ಲಿ ಮುಗಿತಕ್ಕಂಥದ್ದಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಹೊಸದಾದಂತಹ ಯಾವುದೋ ಯೋಜನೆಯನ್ನು ರೂಪಿಸುವುದಕ್ಕೆ ಮಾತುಕತೆಯನ್ನು ನಡೆಸಬಹುದು ಅನ್ನುವಂಥದ್ದು ಸೂಚನೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ವಿರೋಧಿಗಳು ಪ್ರತಿಕ್ಷಣವೂ ಕೂಡ ನಿಮಗೆ ಹೆಚ್ಚಾಗ್ತಾ ಇರ್ತಾರೆ. ಆದರೆ ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯಿಂದ, ಒಳ್ಳೆಯ ಮಾತಿನಿಂದ, ಶಿಸ್ತಿನಿಂದ ಆ ವಿರೋಧಿಗಳನ್ನು, ಶತ್ರುಗಳನ್ನು ಸೋಲಿಸ್ತೀರಿ ಅಂತಕ್ಕಂಥದ್ದು. ಜಗಳ ಬೇಡ, ಮಾತಿನಿಂದಲೇ ನೀವು ಹೇಳಬೇಕಾದ್ದನ್ನು ಹೇಳಿ ಯಾರಿಗೆ ಯಾವ ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸಬೇಕೋ ಆ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಗ್ತಕ್ಕಂಥದ್ದು. ಹಳೆಯ ನಷ್ಟಕ್ಕೆ, ಹಿಂದೆ ಆದ ಅವಮಾನಕ್ಕೆ ಇವತ್ತು ಪ್ರತೀಕಾರದ ಸಮಯ. ಯಾರು ನಿಮಗೆ ಅವಮಾನವನ್ನು ಮಾಡಿದ್ರೋ ಅವರೇ ನಿಮ್ಮ ಹತ್ರ ಬರುವಂಥದ್ದು. ಯಾರು ನಿಮ್ಮನ್ನು ಅಲ್ಲಗಳೆದಿದ್ರೋ ಅವರಿಗೇ ನೀವು ತಿಳುವಳಿಕೆಯನ್ನು ಹೇಳಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ. ಇದಕ್ಕಿಂತ ಉತ್ತಮವಾದ ಅವಕಾಶ ಇನ್ನೇನು ಬೇಕು ಅನ್ನುವಂಥದ್ದು. ನಿಮ್ಮ ತತ್ವಗಳಲ್ಲಿ, ನಿಮ್ಮ ಶಿಸ್ತಿನಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಬೇಡಿ. ಆ ತತ್ವವೇ, ಆ ಸಿದ್ಧಾಂತವೇ, ಆ ಶಿಸ್ತೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ಮದುವೆಗೆ ಕೆಲ ವಿಚಾರಗಳು ನಿಶ್ಚಯವಾಗ್ತಕ್ಕಂತಹ ಸೂಚನೆಗಳು ಕೂಡ ಇದೆ. ಸ್ವಲ್ಪ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಯಾವ ವಿಷಯದಲ್ಲಿ ನಿಮಗೆ ಖುಷಿ ಇದೆಯೋ ಅಂತಹ ಆಸಕ್ತಿಗಳನ್ನು ಬೆಳೆಸ್ಕೊಳ್ಳಿ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ, ವ್ಯಾವಹಾರಿಕ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮ ಸ್ಥಾನ ಅಥವಾ ನಿಮಗಿರತಕ್ಕಂತಹ ಯಾವುದೋ ಒಂದು ವಿಶೇಷವಾದಂತಹ ಗೌರವ
ಎಷ್ಟರ ಮಟ್ಟಿಗಿದೆ, ಜನಬೆಂಬಲ ಹೇಗಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಯವಂಚಕರಿಂದ ದೂರ ಇರಬೇಕು. ನಿಮ್ಮ ಎದುರುಗಡೆ ಚೆನ್ನಾಗೇ ಮಾತಾಡ್ತಾರೆ, ಹಿಂದಿನಿಂದ ನಿಮಗೆ ತೊಂದರೆಯನ್ನು ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ನಡೆಯುತ್ತೆ. ಎಚ್ಚರಿಕೆಯಿಂದ ಇರಿ. ಹವಾಮಾನ ವೈಪರೀತ್ಯದಿಂದ ಶೀತ ಸಂಬಂಧಿಯಾದಂತಹ ಸಮಸ್ಯೆಗಳು ನಿಮಗೆ ಕಾಡಬಹುದು. ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಅದು ನಿಮ್ಮಿಂದ ತೊಂದರೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ಕೋಪ ಬೇಡ. ಕೆಲ ಹೊತ್ತು ಕುಟುಂಬದ ವಾತಾವರಣ ಚೆನ್ನಾಗಿರೋದಿಲ್ಲ. ತಾಳ್ಮೆಯಿಂದ ವರ್ತಿಸ್ಬಿಟ್ರೆ ಅದೇ ತನ್ನಿಂದ ತಾನೇ ಸರಿಯಾಗ್ತಾ ಹೋಗುವಂಥದ್ದು. ಆಹಾರ ಸೇವನೆಯ ಬಗ್ಗೆ, ಜೊತೆಗೆ ನಿಮ್ಮ ನಿತ್ಯ ಜೀವನದ ಬಗ್ಗೆ ಒಂದು ಸರಿಯಾದಂತಹ ಶಿಸ್ತನ್ನು ಇಟ್ಟುಕೊಳ್ಳುವಂಥದ್ದು. ಮೇಲಧಿಕಾರಿಗಳ ಜೊತೆ, ಕುಟುಂಬದಲ್ಲಿ ಹಿರಿಯರ ಜೊತೆ ಯಾವಾಗ ನೀವು ಗಲಾಟೆಯನ್ನು ಮಾಡಿಕೊಂಡ್ರೂ ಕೂಡ ಅದು ನಿಮಗೆ ದೊಡ್ಡ ಸಮಸ್ಯೆಯೇ ಆಗತ್ತೆ. ಜೊತೆಗೆ ನೀವು ವಾದ ಮಾಡ್ತಕ್ಕಂತಹ ಒಂದಷ್ಟು ಮನೋಭಾವವನ್ನು ಬೆಳೆಸ್ಕೊಂಡಿರ್ತೀರಿ, ಅದು ತಪ್ಪಾದೀತು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ದುರಿತಗಳು ದೂರವಾಗಲಿ. ಶುಭವಾಗಿ.